ರಾಜ್ಯಗಳಲ್ಲಿ ಇವತ್ತು ಮೊದಲ ಹಂತದ ವೋಟಿಂಗ್ ನಡೀತಾ ಇದೆ. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ನಡೀತಾ ಇರತಕ್ಕಂತಹ ಚುನಾವಣೆ ಬಗ್ಗೆ ರಾಜ್ಯದಲ್ಲಿ ಸಹಜವಾಗಿ ಕುತೂಹಲ ಇದೆ. ಅಣ್ಣಾಮಲೈ ಅವರು ಸ್ಪರ್ಧೆ ಮಾಡ್ತಿರೋದ್ರಿಂದ ಆ ಕ್ಷೇತ್ರದ ಬಗ್ಗೆ, ಕೊಯಮತ್ತೂರು ಕ್ಷೇತ್ರದ ಬಗ್ಗೆ ಕೂಡ ಕುತೂಹಲ ಇದ್ದೇ ಇದೆ. ಕಮಲ್ ಹಾಸನ್ ಅವರು ಇದೀಗಷ್ಟೇ ವೋಟ್ ಮಾಡಿ ಹೊರಗೆ ಬಂದಿದ್ದಾರೆ, ಹೊಸ ಪ್ರತಿಕ್ರಿಯೆಯನ್ನ ನೀಡ್ತಾರೆ. 102 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ ಪ್ರಕ್ರಿಯೆ, ಅದರಲ್ಲೂ ದಕ್ಷಿಣದ ರಾಜ್ಯಗಳಲ್ಲಿ ನಡೀತಾ ಇರುವ ಮತದಾನದ ಬಗ್ಗೆ ಸಹಜವಾಗಿ ಕುತೂಹಲ. ಬಿಜೆಪಿಯ ಈ ಬಾರಿಯ ಸಂಘಟನೆ ಸತತವಾಗಿ ಮೋದಿ ಒಳಗೊಂಡಂತೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಡೌನ್ ಸೌತ್ ಫೋಕಸ್ ಇದು ಫಲ ನೀಡಿದೆಯಾ, ಇದು ಕೂಡ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರೋದು. ಹಾಗೆಯೇ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರ ಸಂಘಟನೆ ಬಿಜೆಪಿಗೆ ಬಲ ನೀಡಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ. ಹೀಗಾಗಿ ಸಹಜ ಕುತೂಹಲಕ್ಕೆ ಕಾರಣವಾಗಿದೆ. ಯಾರೆಲ್ಲ ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅದರ ಡೀಟೇಲ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಣ್ಣಾಮಲೈ ಅವರ ವಿರುದ್ಧವಾಗಿ ಡಿಎಂಕೆಯಿಂದ ಗಣಪತಿ ರಾಜ್ಕುಮಾರ್ ಅವರು ಸ್ಪರ್ಧೆಗೆ ನಿಂತಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಕಲೀಗ ರಂಜಿತ್ ಕೊಯಮತ್ತೂರಿನಲ್ಲೇ ಇದ್ದಾರೆ. ಅಲ್ಲಿನ ಸದ್ಯದ ಸ್ಥಿತಿಗತಿ ಹಾಗೆ ಮತದಾರರ ಯಾವ ರೀತಿಯಾಗಿದೆ ಪ್ರತಿಕ್ರಿಯೆ, ಪ್ರತಿಸ್ಪಂದನೆ ಮತದಾನಕ್ಕೆ, ಇದರ ಡೀಟೇಲ್ಸ್ ಅನ್ನ ಕೂಡ ಹಂಚಿಕೊಳ್ತಾ ಹೋಗ್ತಾರೆ. ಬಹುಶಃ ರಂಜಿತ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಯಾವ ರೀತಿ ಇದೆ ಮತದಾನ? ಹಾಗೆ ಅಣ್ಣಾಮಲೈ ಅವರ ಕ್ಷೇತ್ರದಲ್ಲಿ ಇದ್ದೀರಿ ತಾವು, ಅಲ್ಲಿನ ಸ್ಪರ್ಧೆಯ ವಿಶೇಷತೆ, ಅಲ್ಲಿನ ಕ್ಷೇತ್ರದ ವಿಶೇಷತೆ ವಿವರಿಸ್ತಾ ಹೋಗೋದಾದ್ರೆ ರಂಜಿತ್. ಖಂಡಿತ ಸ್ಮಿತಾ ರಂಗನಾಥ್, ಅಣ್ಣಾಮಲೈ ಅವರು ಸ್ಪರ್ಧೆ ಮಾಡಿರುವಂಥ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಹಣಾಹಣಿ ಏರ್ಪಟ್ಟಿದೆ. ಈ ಹಿಂದಿನ 2019ರ ಚುನಾವಣೆ ನೋಡಿದಾಗ 2 DMK ಮತ್ತು AIDMK ನಡುವೆ ನೇರ ಹಣಾಹಣಿ ಇದ್ದಿದ್ದು, ಈಗ NDA ಕೂಡ ಸೇರ್ಪಡೆಯಾಗುವ ಮೂಲಕ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಬಹಳ ಪ್ರಮುಖವಾದದ್ದು. ದಕ್ಷಿಣದ ದಂಡಯಾತ್ರೆ ಮಾಡ್ತಾ ಇರುವಂಥ ಬಿಜೆಪಿ ಟಾರ್ಗೆಟ್ 50 ದಕ್ಷಿಣದಲ್ಲಿ ಇಟ್ಟುಕೊಂಡಿದೆ. ಕಳೆದ ಬಾರಿ ನಾವು ನೋಡಿದಾಗ ಅಷ್ಟೊಂದು ಉತ್ತಮವಾದಂಥ ಗ್ರೋತ್ ಬಿಜೆಪಿಗೆ ಕಂಡಿರಲಿಲ್ಲ. ಈ ಬಾರಿ ಅಣ್ಣಾಮಲೈ ಅವರು ಪ್ರಥಮ ಬಾರಿಗೆ ಚುನಾವಣಾ ರಾಜಕಾರಣಕ್ಕಿಳಿದಿದ್ದಾರೆ. ಪಕ್ಷ ಸಂಘಟನೆಯನ್ನು ತಮಿಳುನಾಡಿನಲ್ಲಿ ಬಲಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ನಿರೀಕ್ಷೆ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ತಮಿಳುನಾಡಿನಲ್ಲಿ ಸುಮಾರು 39 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಬಿಜೆಪಿ ಅದರಲ್ಲಿ 23 ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನ ಕ್ಯಾಂಡಿಡೇಟನ್ನು ಹಾಕಿದೆ. ಕಳೆದ ಬಾರಿ AIDMK ಜೊತೆಯಲ್ಲಿ ಸಂಬಂಧ ಚೆನ್ನಾಗಿತ್ತು, ಆದರೆ ಈ ಬಾರಿ AIDMK ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆ. ಬಿಜೆಪಿಯಿಂದ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ಸ್ಪರ್ಧೆಯಲ್ಲಿದ್ದರೆ DMK ಇಂದಲೂ ಕೂಡ ನಾವು ಗಮನಿಸಿರೋ ಹಾಗೆ AIDMK ಇಂದ ಸಿಂಗೈ ರಾಮಚಂದ್ರನ್ ಅವರಿದ್ದಾರೆ. DMK ಇಂದ ಇಲ್ಲಿ ಸ್ಪರ್ಧಿ ಆಗಿ ಗಣಪತಿ ರಾಜ್ಕುಮಾರ್ ಅವರು ಕಣದಲ್ಲಿದ್ದಾರೆ. ತ್ರಿಕೋನ ಸ್ಪರ್ಧೆ ಇದೆ. ನಾವು ನೋಡ್ಬೋದು, ಪ್ರಚಾರದ ಸಮಯದಲ್ಲಿ ಅಣ್ಣಾಮಲೈ ಅವರನ್ನು ಹುಚ್ಚ ಅಂಥೇಳಿ ದಯಾಮರನ್ ಅವರು ಕರೆದಾಗ ಅಣ್ಣಾಮಲೈ ಅವರು ಅದನ್ನು ಭಾಳ ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದರು. ಮತ್ತು ಎನ್ನ ಮಣ್ಣ ಎನ್ನ ಮಕ್ಕಳು ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಇವರು ಒಂದು ರ್ಯಾಲಿ ಮಾಡೋ ಮೂಲಕ, ಜಾಥಾ ಮಾಡೋ ಮೂಲಕ ತಮಿಳುನಾಡಿನಲ್ಲಿ ಒಂದು ಬೇರೆ ರೀತಿಯಾಗಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ನಡುವೆ 7 ಗಂಟೆಯಿಂದ ಯಾವಾಗ ಮತದಾನ ಆರಂಭ ಆಗಿದೆ, 7 ಗಂಟೆಯಿಂದಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಎಲ್ಲ ಬೂತ್ಗಳಲ್ಲೂ ಕೂಡ ಇದ್ದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮತ್ತು ನಾವೀಗ ಇರುವಂಥ ಮತಗಟ್ಟೆ 177. ಇಲ್ಲಿ ಅಣ್ಣಾಮಲೈ ಅವರು ಕೆಲವೇ ಹೊತ್ತಿನಲ್ಲಿ ಬಂದು ಮತದಾನವನ್ನು ಕೂಡ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಇಲ್ಲೇ ಬಂದು ಅವರು ಮತದಾನವನ್ನು ಮಾಡಬೇಕು, ಅವರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದರೆ ಅಣ್ಣಾಮಲೈ ಅವರ ಈ ಚುನಾವಣಾ ರಾಜಕೀಯ ಮತ್ತು ಅವರ ಸ್ಪರ್ಧೆ ಮತ್ತೊಂದು ತಮಿಳುನಾಡಿನ ಚಿತ್ರಣವೇ ಬದಲಾದಂಗೆ ಕಾಣಿಸ್ತಾ ಇದೆ. 7 ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿಗೆ ಬರ್ತಾರೆ, ತಮಿಳುನಾಡಿಗೆ ವಿಶೇಷವಾದಂಥ ಕೊಡುಗೆಗಳನ್ನು ಕೊಡ್ತಾರೆ, ಅಭಿವೃದ್ಧಿ ಯೋಜನೆಗಳು ಮತ್ತೊಂದು ಎಲ್ಲದರ ಹೊರತಾಗಿಯೂ ಕೂಡ ತಮಿಳುನಾಡಿನಲ್ಲಿ ಈಗ ಬಿಜೆಪಿಗೆ ಪರವಾದ ವಾತಾವರಣ ಕೆಲ ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದೆ. ಸ್ಮಿತಾ, ರೈಟ್ ಹೋಲ್ಡ್ ರಂಜಿತ್. ಹಾಗೆ ನಟೇಶ್ ಉತ್ತರ ಪ್ರದೇಶದಿಂದ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ನಟೇಶ್. ಯೋಗಿ ನಾಡು ಸಹಜವಾಗಿ ಬಿಜೆಪಿಗೆ ಹೆಚ್ಚೆಚ್ಚು ಕ್ಷೇತ್ರಗಳನ್ನ ಈ ರಾಜ್ಯದಿಂದ ಗೆಲ್ಲಿಸಿಕೊಡ್ಬೇಕು ಅನ್ನೋ ಸಹಜ ನಿರೀಕ್ಷೆ ಅವ್ರಿಗೂ ಕೂಡ ಇರುತ್ತೆ. ಮತದಾನ ಪ್ರಕ್ರಿಯೆ ಅಲ್ಲೂ ಕೂಡ ಪ್ರಾರಂಭವಾಗಿರೋದು ಯಾವ ರೀತಿ ಇದೆ, ಹಾಗೆ ಇಂಡಿ ಮೈತ್ರಿಕೂಟದ ಬಲದ ಬಗ್ಗೆ ಚರ್ಚೆ ಯಾವ ರೀತಿ ಆಗ್ತಾ ಇದೆ ವಿವರಿಸ್ತಾ ಹೋಗೋದಾದ್ರೆ ನಟೇಶ್. ಸ್ಮಿತಾ, ಖಂಡಿತ
ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ, ಈಗ ಮೊದಲ ಹಂತದ ಚುನಾವಣೆ ಆರಂಭ ಆಗಿರ್ತಕ್ಕಂಥದ್ದು ಇಂದು. ಅಂದರೆ ಮೊದಲ ಹಂತದಲ್ಲಿಯೂ ಕೂಡ ಉತ್ತರ ಭಾರತದಲ್ಲಿ ಸೇರಿದಂತೆ ಉತ್ತರ ಪ್ರದೇಶ, ರಾಜಸ್ಥಾನ ಹಾಗೆಯೇ ಛತ್ತೀಸ್ಗಢ ಸೇರಿದಂತೆ ಹಲವು ರಾಜ್ಯಗಳಿಗೆ, ಒಟ್ಟು 21 ರಾಜ್ಯಗಳಿಗೆ ಇಂದು ಮತದಾನ ಆರಂಭವಾಗಿ ಮತದಾನ ಕೂಡ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಇಂಡಿ ಮೈತ್ರಿಕೂಟಕ್ಕೆ ಕಳೆದ ಬಾರಿ ಕೂಡ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಎರಡರಲ್ಲೂ ಕೂಡ ಭಾರತಕ್ಕೆ ಇಂಡಿ ಟೀಮ್ಗೆ ಬಹಳಷ್ಟು ಹಿನ್ನಡೆಯಾಗಿತ್ತು. ಈ ಬಾರಿ ಕೂಡ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಯಾಕಂದರೆ ಕಳೆದ ಬಾರಿ ಉತ್ತರ ಭಾರತದಲ್ಲಿ ಒಂದು ಕಂಪ್ಲೀಟ್ ಒಂದು ಪಿಕ್ಚರನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ BJP ಬಹಳಷ್ಟು ಟಾರ್ಗೆಟನ್ನು ಇಟ್ಕೊಂಡಿತ್ತು. ಆ ಟಾರ್ಗೆಟನ್ನು ರೀಚ್ ಮಾಡುವಲ್ಲಿ ಒಂದು ಸಫಲತೆಯನ್ನು ಕಾಣುತ್ತೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಕಳೆದ ಬಾರಿ ಸಾಕಷ್ಟು ಪ್ರಯತ್ನವನ್ನು ಮಾಡಿತು. ಆದರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕ್ಷೇತ್ರಗಳನ್ನು ಪಡೆದುಕೊಳ್ಳೋದಕ್ಕೆ ಆಗದ ಸಂದರ್ಭದಲ್ಲಿ ಈ ಬಾರಿ ದಕ್ಷಿಣ ಭಾರತಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಟಾರ್ಗೆಟನ್ನು ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಬಾರಿ ತಮಿಳುನಾಡಿನಲ್ಲೂ ಕೂಡ 36 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈ ಬಾರಿ ಚುನಾವಣೆ ಕೂಡ ಇಂದು ನಡೀತಾ ಇರ್ತಕ್ಕಂಥದ್ದು ಒಂದೇ ಹಂತದಲ್ಲಿ ನಡೀತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಕ್ಷೇತ್ರವನ್ನಾದರೂ ಕೂಡ ಈ ಬಾರಿ ತಮಿಳುನಾಡಿನಲ್ಲಿ ತೆಗೆದುಕೊಳ್ಬೇಕು, ತನ್ನ ಖಾತೆಯನ್ನು ಓಪನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅಣ್ಣಾಮಲೈಯವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಯಾದವು. ಸತತ 9 ಬಾರಿ